ಸ್ನೇಹಿತರೆ ಹಾಯ್ ಎಲ್ಲ ನಮಸ್ತೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಲವಾರು ಜನ ಕಮೆಂಟಲ್ಲಿ ಕೇಳ್ತಾನೆ ಇದ್ರಿ ಗ್ರೂಪ್ ಬಿ ಪೋಸ್ಟ್ಗಳದ್ದು ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅಂತ. ನಿಮಗೆಲ್ಲ ಗೊತ್ತಿದೆ 13/3/2024ಕ್ಕೆ ಆಗಿದ್ದಂಥ ಇದು ನೋಟಿಫಿಕೇಷನು ಗ್ರೂಪ್ ಬಿ ಪೋಸ್ಟು RPC ಇದರ ಒಂದು ಕೀ ಉತ್ತರಗಳನ್ನು ಅಂತಿಮವಾಗಿ ನಿನ್ನೆ KPSC ವೆಬ್ಸೈಟಲ್ಲಿ ಪ್ರಕಟ ಮಾಡಲಾಗಿದೆ. ಈ ಒಂದು ಪರೀಕ್ಷೆ ನಡೆದಿದ್ದಂತೂ 19/1/2025 ನೀವು ಯಾರು ಇನ್ನೂ ಕೀ ಆನ್ಸರ್ ನೋಡ್ಕೊಂಡಿಲ್ಲ ದಯವಿಟ್ಟು ವೆಬ್ಸೈಟ್ಗೆ ಹೋದ್ರಿ ಅಂತಂದರೆ ಅಲ್ಲಿ ಕಂಪ್ಲೀಟ್ ಆದಂಥ ಕೀ ಆನ್ಸರ್ ಇದೆ. ಆ್ಯಂಡ್ ಕ್ವಶನ್ ಬುಕ್ಲೆಟ್ ಸೀರೀಸ್ A ಸ್ಟಾರ್ಟಿಂಗಲ್ಲಿದೆ, ನೋಡ್ಬೋದು ಕೀ ಉತ್ತರಗಳು. ಆ್ಯಂಡ್ ಕೀ ಉತ್ತರಗಳ ಜೊತೆಗೆ ನಿಮಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಅಂತಂದರೆ, ಈಗ ಆಲ್ರೆಡಿ ಕೀ ಉತ್ತರಗಳು ಪ್ರಕಟ ಆಗಿದೆ. ಬಟ್ ಕೀ ಉತ್ತರಗಳಿಗೆ ನೀವೇನಾದರೂ ಅಬ್ಜೆಕ್ಷನ್ ಹಾಕಬೇಕು ಅಂತಂದರೆ ಖಂಡಿತವಾಗಿ ಅದಕ್ಕೂ ಕೂಡ ಯಾವ ರೀತಿ ಅಬ್ಜೆಕ್ಷನ್ ಹಾಕಬೇಕು ಏನು ಅನ್ನೋದೆಲ್ಲವನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಮುಖ್ಯವಾಗಿ ನಿಮ್ಮ ಹತ್ರ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಸೋರ್ಸಸ್ ಇರಬೇಕು ಕೀ ಉತ್ತರಗಳ ಅಬ್ಜೆಕ್ಷನ್ ಹಾಕೋದಕ್ಕೆ. ಈಗ ತುಂಬ ಜನ ನೋಟ್ ಮಾಡ್ಕೊಂಡಿರ್ತೀರ, ಎಲ್ಲಾದರೂ ಕೀ ಉತ್ತರಗಳು ರಾಂಗ್ ಆಗಿದ್ದರೆ ಚೆಕ್ ಮಾಡಿಕೊಂಡು ಅದಕ್ಕೆ ಅಬ್ಜೆಕ್ಷನ್ ಯಾವ ರೀತಿ ಹಾಕೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಅಬ್ಜೆಕ್ಷನನ್ನು ಯಾವ ರೀತಿ ಹಾಕಬೇಕು, ಅದಕ್ಕೆ ಒಂದು ಫಾರ್ಮೆಟ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ 13/3/2024 ಅಧಿಸೂಚನೆಯೆಂದು ಸೂಚಿಸಲಾದ ವಿವಿಧ ಗ್ರೂಪ್ ಬಿ ವೃಂದದ RPCಗೆ ಸಂಬಂಧಪಟ್ಟಾಗೆ 19/1/2025 ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಕೀ ಉತ್ತರಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವ ನಮೂನೆ ಒಂದು ಫಾರ್ಮ್ ಇರುತ್ತೆ. ಈ ಫಾರ್ಮಲ್ಲಿ ಯಾವ ರೀತಿ ಅಂತಂದರೆ ನಿಮ್ಮ ಅಭ್ಯರ್ಥಿ ಹೆಸರು, ನಿಮ್ಮ ರಿಜಿಸ್ಟರ್ ನಂಬರು ಎಕ್ಸಾಮ್ದು, ಹಾಗೆ ಪರೀಕ್ಷೆ ಹೆಸರು ಯಾವುದು, ಅಭ್ಯರ್ಥಿಯ ಅಂಚೆ ವಿಳಾಸ ಕಂಪಲ್ಸರಿ ಹಾಕಬೇಕು, ಆ್ಯಂಡ್ ಮೊಬೈಲ್ ಸಂಖ್ಯೆ, ಅದರ ಜೊತೆ ಆಕ್ಷೇಪಣೆಗಳ ವಿವರಗಳಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ ಅದರ ಒಂದು ಶ್ರೇಣಿ ಅಲ್ಲಿ ಯಾವುದಿದೆ A ಇಂದ D ವರೆಗೂ, ಆ್ಯಂಡ್ ವಿಷಯ ಸಂಖ್ಯೆ ಕೊಟ್ಟಿದ್ದಾರೆ. ಹಾಗೆ ಪ್ರಶ್ನೆ ಸಂಖ್ಯೆ, ಯಾವ ಒಂದು ಪ್ರಶ್ನೆ ಸಂಖ್ಯೆಗೆ ನೀವು ಅಬ್ಜೆಕ್ಷನ್ ಹಾಕ್ತಾ ಇದ್ದೀರಾ, ಆ್ಯಂಡ್ ಆಯೋಗವು ಪ್ರಕಟಿಸಿದ ಕೀ ಉತ್ತರ ಏನಿದೆ, ಆ್ಯಂಡ್ ಅಭ್ಯರ್ಥಿಯ ಕೀ ಉತ್ತರ ನಿಮ್ಮದು ಏನಿದೆ ಕೀ ಉತ್ತರ, ಆಕ್ಷೇಪಣೆಗೆ ಸಂಬಂಧಿಸಿದಂತೆ ಪ್ರಮಾಣಿತ ಆಧಾರಗಳ ದಾಖಲೆಗಳು, ಅಂದರೆ ನಿಮಗೆ ಏನು ದಾಖಲೆ, ಯಾವ ಸೋರ್ಸಿಂದ ನೀವು ಇದನ್ನು ಕೀ ಉತ್ತರವನ್ನು ಅಬ್ಜೆಕ್ಷನ್ ಹಾಕ್ತಾ ಇದ್ದೀರಾ ಅನ್ನೋದನ್ನು ಹಾಕಬೇಕು. ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ, ಕೆಲವೊಂದು ಇನ್ಸ್ಟ್ರಕ್ಷನನ್ನು. ಆಕ್ಷೇಪಣೆಯೊಂದಿಗೆ ಸ್ವತಃ ದೃಢೀಕರಿಸಿದ ಪ್ರವೇಶ ಪತ್ರವನ್ನು ಲಗತ್ತಿಸಬೇಕು. ಹಾಗೆ ಪ್ರಮಾಣೀಕೃತ ಆಕಾರ ಗ್ರಂಥಗಳು, ಅಂದರೆ ನಾನು ಮೊದಲೇ ಹೇಳಿದಾಗೆ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಸ್ದು ಎಲ್ಲಿಂದ ನೀವು ಈ ಒಂದು ಅಬ್ಜೆಕ್ಷನ್ ಹಾಕ್ತಾಯಿದ್ರೆ ಅದನ್ನು ಹಾಕಬೇಕು. ಅಭ್ಯರ್ಥಿಯು ತನ್ನ ಪ್ರಶ್ನೆ ಸಂಖ್ಯೆ ಮತ್ತು ನೋಂದಣಿ ಸಂಖ್ಯೆಯನ್ನು ಅವರು ಲಗತ್ತಿಸಿದ ಪೂರಕ ದಾಖಲೆಯ ಪ್ರತಿ ಪುಟದಲ್ಲೂ ಕೂಡ ನೀವು ಮೆನ್ಷನ್ ಮಾಡಬೇಕು. ಅದರ ಜೊತೆ KPSC ಅವರು ಆ್ಯಸ್ ಇಟ್ ಈಸ್ ₹50 ಫಾರ್ ಈಚ್ ಕ್ವಶನ್ ನಿಮಗೆ ತೆಗೆದುಕೊಳ್ಳುವಂಥದ್ದು ಅಬ್ಜೆಕ್ಷನ್ಗೆ. 9/4/2025 ಕೂಡ ನೀವು ಅಬ್ಜೆಕ್ಷನ್ ಹಾಕ್ಬೋದು ಅಂತ ಹೇಳ್ತಾ ಧನ್ಯವಾದ.